ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಕನ್ನಡ ವ್ಲಾಗ್. ಸೊ ಇವತ್ತಿನ ನನ್ನ ವ್ಲಾಗ್ ಏನು ಅಂದರೆ, ನಾವು ನಮ್ಮ ಮನೇಲಿ ಸಾಂಬಾರ್ ಪೌಡರ್ನ ರೆಡಿ ಮಾಡ್ತಾ ಇದ್ದೀವಿ, ನಾನು ನಮ್ಮ ಅತ್ತೆ. ಸೊ ಆ ಸಾಂಬಾರ್ ಪೌಡರ್ಸ್ನ ನಿಮಗೂ ಕೂಡ ರೆಸಿಪಿ ತೋರಿಸೋಣ ಅಂತ ಇದ್ದೀವಿ. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇವಾಗ ನಮ್ಮ ಅತ್ತೆ ಎಲ್ಲ ಪದಾರ್ಥಗಳನ್ನೂ ಬಿಸಿಲಿಗೆ ಒಣಹಾಕಿದ್ದಾರೆ. ಸೊ ಬಿಸಿಲಲ್ಲಿ ಇದು ಚೆನ್ನಾಗಿ ಒಣಗಿದ್ರೆ ಚೆನ್ನಾಗಿ ಉರಿಬೋದು, ಹಾಗೆ ಸಾಂಬಾರು ಪೌಡರ್ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಬಿಸಿಲಿಗೆ ಒಣಹಾಕ್ತಾರೆ. ಯಾವಾಗೇ ತೊಗೊಂಡ್ರು ನಾವು ಫಸ್ಟು ಬಿಸಿಲಿಗೆ ಹಾಕ್ಬಿಟ್ಟೆ ನೆಕ್ಸ್ಟ್ ಉರಿಬೇಕು. ಸೊ ಇಲ್ಲಿ ಏನೇನು ಪದಾರ್ಥ ಇದೆ ಅಂದರೆ, ಕಡಲೆಬೇಳೆ, ಚಕ್ಕೆ ಲವಂಗ, ಏಲಕ್ಕಿ, ಸಾಸಿವೆ, ಅರ್ಶಿಣದ ಕೊಂಬು, ಜೀರಿಗೆ, ಧನ್ಯ, ಸೊ ಇನ್ನೂ 2-3 ಐಟಮ್ಸ್ ಎಲ್ಲ ಇದೆ. ಸೊ ನಾನು ನಿಮಗೆ ಎಲ್ಲ ಉರಿಬೇಕಾದ್ರೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ಇಷ್ಟೆಲ್ಲ ಇರಬೇಕು, ಬಿಸಿಲಿಗೂ ಚೆನ್ನಾಗಿ ಒಣಗಿಸಿರಬೇಕು. ಇವಾಗ ನೋಡಿ, ಎಲ್ಲ ಪದಾರ್ಥಗಳನ್ನೂ ಉರಿಯೋಕ್ಕೆ ಇಟ್ಕೊಂಡಿದ್ದೀವಿ. ಸೊ ಯಾವುದ್ಯಾವುದು ಎಷ್ಟು ಹಾಕಿ ಉರಿಬೇಕು, ಎಷ್ಟು ತನಕ ಉರಿಬೇಕು ಅಂತ ಅಂದ್ಬಿಟ್ಟು ಎಲ್ಲ ತೋರಿಸ್ತೀವಿ ಈಗ. ಸೊ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಸಾಂಬಾರುಗಳ್ದು ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಬಾಣಲಿ ಎಲ್ಲ ನೀಟಾಗಿ ಒರೆಸ್ಕೊಂಡು ಇಟ್ಕೊಬೇಕು, ಯಾವುದೇ ಧೂಳು ಕೂಡ ಆಗಿರಬಾರ್ದು. ನೋಡಿ, ಇವಾಗ ಫಸ್ಟಿಗೆ ನಮ್ಮ ಅತ್ತೆ ತೊಗೊತಾ ಇರೋದು ಪದಾರ್ಥ ಹುಳ್ಳಿಕಾಳು. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಬಟ್ ತುಂಬ ಸಿಹಿಯೋ ಹಂಗೆ ಮಾಡ್ಕೊಬಾರ್ದು, ಲೈಟ್ ವೆಯ್ಟಾಗಿ ಮಾಡ್ಕೊಬೇಕಷ್ಟೇ. ನೋಡಿ, ಹಿಂಗೆ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ ಬ್ರೌನಿಷ್ ಕಲರ್, ಲೈಟ್ ಬ್ರೌನಿಷ್ ಕಲರ್ ಆಗಿ ಬರಬೇಕದು. ನೋಡಿ ಹೇಗಿರುತ್ತೆ. ಸೊ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಕಡಲೆಬೇಳೆ. ಸೊ ಕಡಲೆಬೇಳೆನೂ ಅಷ್ಟೇ ನೀಟಾಗಿ ಚೆನ್ನಾಗಿ ಹುರ್ಕೊಬೇಕು. ಆ್ಯಂಡ್ ನೋಡಿ, ಇದು ಕೂಡ ಎಷ್ಟು ಲೈಟ್ ಬ್ರೌನಿಷ್ ಆಗಿ ಬಂದಿದೆ. ಸೊ ಈಗ ಬರಬೇಕು ಎಲ್ಲ ಪದಾರ್ಥಗಳು ಕೂಡ. ಇವಾಗ ಹಾಕ್ತಿರೋದು ಜೀರಿಗೆ. ಸೊ ಜೀರಿಗೆ ಏನಕ್ಕೆ ಹಾಕ್ತೀವಿ ಅಂತ ಅಂದರೆ, ಜೀರ್ಣಶಕ್ತಿ ಚೆನ್ನಾಗಿ ಆಗಬೇಕು ನಮ್ಮ ಬಾಡಿಲಿ ಅಂತ ಅಂದ್ಬಿಟ್ಟು ಜೀರಿಗೆ ಕೂಡ ಹಾಕ್ತೀವಿ. ಹಾಗೆ ಸಾಂಬಾರಲ್ಲೂ ಕೂಡ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ ಅಂತ ಅಂದ್ಬಿಟ್ಟು ಸೊ ಜೀರಿಗೆನ ಹಾಕ್ತೀವಿ. ಸೊ ನೋಡಿ, ಅದು ಕೂಡ ಬ್ರೌನಿಷ್ ಆಗಿ ಬಂದಿದೆ. ಇವಾಗ ಹಾಕ್ತಿರೋದು ಅಲಸಂದೆ ಕಾಳು. ಅಲಸಂದೆ ಕಾಳನ್ನ ಏನಕ್ಕೆ ಹಾಕ್ತೀವಿ ಅಂತ ಅಂದರೆ, ಸೊ ಇದರಲ್ಲಿರೋ ನಾರಿನಾಂಶ ನಮ್ಮ ಬಾಡಿಗೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಹಾಕ್ತೀವಿ. ಸೊ ಇದು ಕೂಡ ಹೆಲ್ತಿಯಾಗಿರೋ ಕಾಳು. ಇವಾಗ ಹಾಕ್ತಿರೋ ಕಾಳು ಬಂದುಬಿಟ್ಟು ಉದ್ದಿನಬೇಳೆ. ಸೊ ಇದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ, ನಮ್ಮ ಮಸಲ್ಸಿಗೆ ಕೂಡ ಒಳ್ಳೆಯದು. ಆ್ಯಂಡ್ ನಾವು ಎನರ್ಜೆಟಿಕ್ ಆಗಿರೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇದನ್ನು ಕೂಡ ಅಷ್ಟೇ ಲೈಟ್ ಬ್ರೌನಿಷ್ ಆಗಿ ಹುರ್ಕೊಳ್ಬೇಕು, ತುಂಬ ಸಿಯೋಕ್ಕೆಲ್ಲ ಬಿಡಬಾರ್ದು. ಸೊ ನೋಡಿ ಹೇಗಿರುತ್ತೆ. ಇವಾಗ ಹಾಕ್ತಿರೋ ಕಾಳು ಬಂದುಬಿಟ್ಟು ಮೆಂತ್ಯ ಕಾಳು. ಸೊ ಮೆಂತ್ಯ ಕಾಳಿಂದ ಏನು ಯೂಸ್ ಇದೆ ಅಂತಂದರೆ, ಮೆಂತ್ಯ ಬಾಡಿಗೆ ತುಂಬ ತಂಪು ಕೊಡುತ್ತೆ, ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ. ಸೊ ಇದು ಕೂಡ ಬಾಡಿಗೆ ಹೆಲ್ತಿ. ಇವಾಗ ಹಾಕ್ತಿರೋ ಕಾಳು ಬಂದುಬಿಟ್ಟು ಮೆಣಸಿನ ಕಾಳು. ಸೊ ಇದು ಕೂಡ ಅಷ್ಟೇ ನಮ್ಮ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಇದನ್ನೆಲ್ಲ ಆಯುರ್ವೇದಿಕಕ್ಕೂ ಕೂಡ ಯೂಸ್ ಮಾಡ್ತಾರೆ, ಅಷ್ಟು ಒಳ್ಳೆಯದು ಈ ಕಾಳು. ನೋಡಿ, ಇಷ್ಟು ಮಂದವಾಗಿ ಹುರ್ಕೊಬೇಕು. ಇವಾಗ ನೆಕ್ಸ್ಟ್ ಹಾಕ್ತಿರೋ ಪದಾರ್ಥ ಯಾವುದು ಅಂದರೆ ಹೆಸರು ಕಾಳು. ಸೊ ಅದನ್ನು ಕೂಡ ನೀಟಾಗಿ ಹುರ್ಕೊಬೇಕು. ಹಾಗೆ ಹೆಸರು ಕಾಳಿಂದ ನಮಗೆ ಫೈಬರ್ ಮತ್ತು ಪ್ರೋಟೀನ್ ಸಿಗುತ್ತೆ, ಮತ್ತು ಕರುಳಿನ ಆರೋಗ್ಯ ಶಕ್ತಿನೂ ಕೂಡ ಹೆಚ್ಚಿಸುತ್ತೆ. ಸೊ ಏನು ಕೂಡ ಪ್ರಾಬ್ಲಮ್ ಆಗೋದಕ್ಕೆ ಬಿಡಲ್ಲ. ಸೊ ಇದು ಕೂಡ ಒಂದು ಆರೋಗ್ಯಕರವಾಗಿರೋ ಕಾಳು. ಇವಾಗ ನೆಕ್ಸ್ಟ್ ಹಾಕ್ತಿರೋ ಪದಾರ್ಥ ಬಂದುಬಿಟ್ಟು ಸಾಸಿವೆ. ಹಾಗೆ ಸಾಸಿವೆನ ನಮಗೇನು ಸಿಗುತ್ತೆ ಅಂದರೆ, ವಿಟಮಿನ್ ಸಿಗುತ್ತೆ, ಖನಿಜ ಅಂಶಗಳು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ಸಾಸಿವೆ. ಸೊ ಸಾಸಿವೆ ಕೂಡ ತುಂಬ ಆರೋಗ್ಯಕರ ನಮ್ಮ ಬಾಡಿಗೆ. ನೆಕ್ಸ್ಟ್ ಹಾಕ್ತಿರೋ ಪದಾರ್ಥ ಬಂದುಬಿಟ್ಟು ತೊಗರಿಬೇಳೆ. ಸೊ ತೊಗರಿಬೇಳೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ನಾವೆಲ್ಲದಕ್ಕೂ ಬಳಸ್ತೀವಿ ತೊಗರಿಬೇಳೆನ. ಸಾಂಬಾರು ಮಾಡೋದಕ್ಕೆ, ದಾಲ್ ಮಾಡೋದಕ್ಕೆ ಎಲ್ಲದಕ್ಕೂ ಬಳಸ್ತೀವಿ. ಸೊ ಇದರಿಂದ ಏನು ಉಪಯೋಗ ಅಂದರೆ, ಇದರಲ್ಲಿ ಪ್ರೋಟೀನು, ವಿಟಮಿನ್ನು, ಫೈಬರು ಎಲ್ಲನೂ ಕೂಡ ಇದರಲ್ಲಿ ಅಂಶ ಇರುತ್ತೆ. ಸೊ ತೊಗರಿಬೇಳೆನ ನಾವೆಲ್ಲದಕ್ಕೂ ಯೂಸ್ ಮಾಡ್ತೀವಿ. ಹಾಗಾಗಿ ಒಂದು 50 ಗ್ರಾಮ್ ಅಷ್ಟು ಮಾತ್ರ ನೀವು ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಳ್ಳಿ ಸಾಕು.
ಈಗ ನೆಕ್ಸ್ಟ್ ಬಂದುಬಿಟ್ಟು ಕರಿಬೇವನ್ನ ಹಾಕ್ತಾ ಇದ್ದೇವೆ. ಹಾಗೆ ಕರಿಬೇವಿಂದ ನಮಗೇನು ಯೂಸಸ್ ಇದೆ ಅಂದರೆ ನಿಮಗೂ ಕೂಡ ಗೊತ್ತೇ ಇರುತ್ತೆ. ಕರಿಬೇವು ಕಣ್ಣಿಗೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ, ಬಿ, ಸಿ, ಆಮೇಲೆ ಐರನ್ ಅಂಶಗಳು ಎಲ್ಲನೂ ಇರುತ್ತೆ. ಸೊ ಇದು ಕೂದಲಿಗೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ನಾವು ಸಾಂಬಾರು ಗ್ರೈಂಡಿಗೆ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇವಾಗ ಆಗ್ತಿರೋ ಪದಾರ್ಥ ಬಂದುಬಿಟ್ಟು ಅರ್ಶಿನದ ಕೊಂಬು. ಸೊ ನಾವು ಅರ್ಶಿನದ ಕೊಂಬನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸಾಂಬಾರು ಪೌಡ್ರು ಕಲರ್ ಬರೋದಕ್ಕೋಸ್ಕರ, ಹಾಗೆ ರುಚಿ ಬರೋದಕ್ಕೋಸ್ಕರ. ಸೊ ಇದು ಕೂಡ ತುಂಬ ಒಳ್ಳೆಯದು ಸಾಂಬಾರು ಪೌಡರ್ಗೆ ಹಾಕಿದರೆ. ಸೊ ಹಾಕಲೇಬೇಕು. ನೋಡಿ ಇವನ್ನೆಲ್ಲ ಉರಿತಿರ್ಬೇಕಾದ್ರೆ ಇಷ್ಟು ಚೆನ್ನಾಗಿರೋ ಸ್ಮೆಲ್ ಬರ್ತಿದೆ ಅಂದರೆ ಇನ್ನು ಸಾಂಬಾರು ಪೌಡರ್ನ ಮಾಡಿಸಿದಾಗ ಇನ್ನೆಷ್ಟು ಚೆನ್ನಾಗಿರಲ್ಲ ಅಲ್ವಾ. ಸೊ ನೀವು ಕೂಡ ನಿಮ್ಮ ಮನೇಲಿ ಇದು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ಕೊಡುತ್ತೆ. ಆ್ಯಂಡ್ ನೋಡಿ ಇವಾಗ ಧನ್ಯನ ಹಾಕ್ತಾಯಿದ್ದೀವಿ. ಸೊ ಧನ್ಯ ಕೂಡ ಅಷ್ಟೇ, ನಮಗೆ ಎಷ್ಟು ಬೇಕೋ ಪೌಡರು ಅಷ್ಟಕ್ಕೆ ಹಾಕ್ಕೊಬೇಕಾಗುತ್ತೆ ಧನ್ಯನ. ಸೊ ಧನ್ಯನೂ ಕೂಡ ಅಷ್ಟೇ ಲೈಟ್ ಬ್ರೌನಿಷ್ ಆಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆ ಧನ್ಯ ಕಾಳಿಂದ ಏನು ಉಪಯೋಗ ಇದೆ ಅಂದರೆ ಗ್ಯಾಸ್ಟ್ರಿಕ್ ಅಂದರೆ ಅಸಿಡಿಟಿ ಆಗೋದನ್ನು ತಪ್ಪಿಸುತ್ತೆ. ಹಾಗೆ ಕಿಡ್ನಿಲಿರೋ ವಿಷಕಾರಿ ಅಂಶಗಳನ್ನೆಲ್ಲ ಆಚೆ ಆಗುತ್ತೆ ಧನ್ಯ ಕಾಳು. ಸೊ ಇದಂತೂ ಮೇನ್ ಇಂಗ್ರೀಡಿಯೆಂಟು ಮಸಾಲೆ ಸಾಂಬಾರು ಪೌಡರ್ಗೆ. ಸೊ ಇದು ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಹಾಕೊಬೋದು. ಆ್ಯಂಡ್ ಫೈನಲ್ ಆಗಿ ಅಕ್ಕಿನ ಹುರಿತಿದ್ದೀವಿ ನೋಡಿ. ಸೊ ಅಕ್ಕಿನ ಏನಕ್ಕೆ ಹಾಕ್ತೀವಿ ಅಂದರೆ ಲಾಸ್ಟಿಗೆ ಗ್ರೈಂಡ್ ಮಾಡಿಸ್ಬೇಕಾದ್ರೆ ಲಾಸ್ಟಿಗೆ ಹಾಕ್ತೀವಿ ಅಲ್ಲಿ ಸಪ್ರೇಟಾಗಿ. ಯಾಕೆ ಅಂದರೆ ಅದು ಮಸಾಲೆ ಪೌಡರು ತುಂಬ ನೈಸಾಗಿ ಬರಬೇಕು ಅಂತ ಹಾಕ್ತೀವಿ. ಸೊ ಫೈನಲಿ ಎಲ್ಲ ಹುರಿದಿದ್ದಾಯಿತು. ಸೊ ಇಲ್ಲ ಮತ್ತೆ ಇವಾಗ ಏನು ಮಿಕ್ಸ್ ಮಾಡ್ತಿದ್ದಾರೆ ಇದೆಲ್ಲ ಹುರಿದಿರೋ ಸಾಂಬಾರು, ಅಂದರೆ ಇದನ್ನು ಬೇಳೆ ಸಾಂಬಾರಿಗೆ, ದಾಲ್ಗೆ ಇಂಥದಕ್ಕೆಲ್ಲ. ಸೊ ಇದನ್ನು ಹಾಕ್ತೀವಿ ಗ್ರೈಂಡ್ ಮಾಡಿಸ್ಬಿಟ್ಟು. ಓಕೆನಾ. ಆ್ಯಂಡ್ ನೋಡಿ ಇಲ್ಲಿ ನಮ್ಮ ಅತ್ತೆ ಇದೇನು ತೋರಿಸಿದ್ದಾರೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ. ಸೊ ಇವೆಲ್ಲ ಹುರ್ಕೊಂಡಿಲ್ಲ. ಸೊ ಇದಕ್ಕೆ ಏನಂತೀವಿ ಅಂದರೆ ಹಸಿ ಸಾಂಬಾರು ಅಂತ ಅಂತೀವಿ. ಸೊ ಇವೆಲ್ಲ ಹಂಗೆ ಇರುತ್ತೆ, ಜಸ್ಟ್ ಬಿಸಿಲಲ್ಲಿ ಮಾತ್ರ ಒಣಗಿಸಿರ್ತೀವಿ ಅಷ್ಟೇ, ಬಟ್ ಹುರ್ಕೊಂಡಿರಲ್ಲ. ಅರ್ಶಿನದ ಕೊಂಬು ಮಾತ್ರ ಒಂದು ಹುರ್ಕೊಂಡಿರ್ತೀವಿ ಅಷ್ಟೇ. ಧನ್ಯನೂ ಕೂಡ ಹುರ್ಕೊಳ್ಳಲ್ಲ, ಅದನ್ನು ಬಿಸಿಲಲ್ಲಿ ಮಾತ್ರ ಒಣಗಿಸ್ತೀವಿ. ಸೊ ಇದಕ್ಕೆ ಏನಂತೀವಿ ಅಂದರೆ ಹಸಿ ಸಾಂಬಾರು ಅಂತ ಅಂತೀವಿ. ಸೊ ಇದನ್ನು ಕಾಳು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಿ, ಅಂದರೆ ಮೊಳಕೆ ಹುಳ್ಳಿ ಕಾಳು, ಕಡಲೆಕಾಳು ಇದಕ್ಕೆಲ್ಲ ಯೂಸ್ ಮಾಡ್ತೀವಿ. ಆ್ಯಂಡ್ ನೋಡಿ ಇಲ್ಲಿ ನಾನು ನಿಮಗೆ ಇದನ್ನೇನು ತೋರಿಸಿದ್ದೀನಿ ಇದು ಬೇಳೆ ಸಾಂಬಾರಿಗೆ ಹಾಕೋವಂಥದ್ದು, ಆ್ಯಂಡ್ ಇದು ಕಾಳು ಸಾಂಬಾರುಗಳಿಗೆ ಹಾಕೋವಂಥದ್ದು. ಸೊ ಫೈನಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಮಿಷಿನ್ಗೆ ಹಾಕ್ಸ್ಕೊಂಬರೋಕ್ಕೆ. ಸೊ ಮಿಷಿನ್ಗೆ ಹಾಕ್ಸಿದ್ಮೇಲೆ ಅದು ಯಾವ ಕಲರ್ ಇರುತ್ತೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಫೈನಲ್ ಆಗಿ ಗ್ರೈಂಡ್ ಮಾಡಿಸ್ಕೊಂಡು ಬಂದ್ವಿ ಸಾಂಬಾರು ಪೌಡರ್ಸ್ನೆಲ್ಲ. ಸೊ ನೋಡಿ ಇಲ್ಲಿ ಎಷ್ಟು ಸ್ಮೂತಾಗಿ ಬಂದಿದೆ, ಹಾಗೆ ತುಂಬ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಿದೆ. ಯಾಕಂದರೆ ಎಲ್ಲ ಹುರಿದ್ಬಿಟ್ಟು ಹಾಕಿದ್ದೀವಲ್ಲ. ಸೊ ಎಲ್ಲ ಪದಾರ್ಥಗಳದ್ದು ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ. ಸೊ ಇದನ್ನೆಲ್ಲ ಸಾಂಬಾರಿಗೆ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಸೊ ನೋಡಿ ನಿಮ್ಮ ಮನೆಗಳಲ್ಲೂ ಕೂಡ ಹೀಗೆ ಮಾಡ್ಕೊಳ್ಳಿ, ತುಂಬ ದಿನವೂ ಬರುತ್ತೆ, ಬೇಗ ಹಾಳಾಗಲ್ಲ ಕೂಡ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಇದೇ ಥರ ತುಂಬ ವೀಡಿಯೋಸ್ಗಳು ಬರ್ತಾ ಇರ್ತಾರೆ ನನ್ನ ಚಾನಲಲ್ಲಿ. ಸೊ ಪ್ಲೀಸ್ ನೋಡಿ, ಎಂಜಾಯ್ ಮಾಡಿ, ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಲವ್ ಯು ಆಲ್, ಬಾಯ್.